ಕರ್ನಾಟಕದಲ್ಲಿ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ ದಂಗಲು ಶುರುವಾಗುತ್ತೆ. ಬ್ಯಾಲೆಟ್ ಪೇಪರ್ನಲ್ಲಿ ಪಂಚಾಯತ್ ಚುನಾವಣೆಗಳು ನಡೆಯಲಿದೆ. ಇನ್ನು ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರವೊಂದಾಗಿದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ 5 ಪಾಲಿಕೆಗಳ ಮಾದರಿಯಲ್ಲೇ ಚುನಾವಣೆ ಲೋಕಲ್ ದಂಗಲ್ ಶುರುವಾಗಲಿದೆ. ಬ್ಯಾಲೆಟ್ ಪೇಪರ್ನಲ್ಲಿ ಪಂಚಾಯತ್ ಎಲೆಕ್ಷನ್ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನಗಳಾಗಿದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ 5 ಪಾಲಿಕೆಗಳ ಮಾದರಿಯಲ್ಲೇ ಚುನಾವಣೆ. ಜಿಲ್ಲಾ, ತಾಲೂಕು, ಗ್ರಾಮ ಪಂಚಾಯತ್ ಎಲ್ಲಾ ಚುನಾವಣೆ, ಎಲ್ಲಾ ಎಲೆಕ್ಷನ್. ಎಲೆಕ್ಟ್ರಾನಿಕ್ ಮತಯಂತ್ರ ಅರ್ಥಾತ್ ಇವಿಎಂ ಬದಲಿಗೆ ಮತಪತ್ರ. ಗ್ರಾಮ ಪಂಚಾಯತ್ಗಳ ಅಧಿಕಾರ ಅವಧಿ ಇದೆ ಫೆಬ್ರವರಿ ಮಾರ್ಚ್ನಲ್ಲಿ ಮುಕ್ತಾಯ ಆಗುತ್ತೆ. ಚುನಾವಣೆ ನಡೆಯುವವರೆಗೂ ಸರ್ಕಾರ ಆಡಳಿತಾಧಿಕಾರಿಗಳ ನೇಮಕಕ್ಕೆ ಆದೇಶ. 2026 ಏಪ್ರಿಲ್ ಮೇ ತಿಂಗಳಲ್ಲಿ ಚುನಾವಣೆ ನಡೆಸುವುದಕ್ಕೆ ಸರ್ಕಾರ ಸಿದ್ಧತೆ. ಈ ಸಂಬಂಧ ಜಿಲ್ಲಾಧಿಕಾರಿಗಳಿಗೆ ಪೂರ್ವ ಸಿದ್ಧತೆಗೆ ನಿರ್ದೇಶನ ಕೊಡಲಾಗಿದೆ. ಕರ್ನಾಟಕ ಲೋಕಲ್ ಬಾಡಿ ಎಲೆಕ್ಷನ್. ಈ ಬಾರಿ ಇವಿಎಂ ಮಷೀನ್ ಬೇಡ, ಕಾರಣ ಅದರಲ್ಲಿ ಅಕ್ರಮ ನಡೆಯಬಹುದು. ಇನ್ನು ಎಲೆಕ್ಷನ್ ಕಮಿಷನ್ ವ್ಯಾಪ್ತಿಯಲ್ಲಿ ಒಂದು ಸ್ವಲ್ಪ ದುಡ್ಡು ಕೂಡ ಉಳಿಸಬಹುದು ಎಲ್ಲ ಎಲೆಕ್ಷನ್ ಒಟ್ಟಿಗೆ ಮಾಡೋದ್ರಿಂದಾಗಿ. ಹೀಗಾಗಿ ಸರ್ಕಾರದ ಬೊಕ್ಕಸಕ್ಕೂ ಕೂಡ ಒಂದಷ್ಟು ಹಣ ಉಳಿತಾಯ ಆಗುತ್ತೆ. ಚುನಾವಣಾ ಆಯೋಗಕ್ಕೂ ಕೂಡ ಇದು ಒಂದು ತರಹದ ಸರಳ ಸೂತ್ರ. 2000ಕ್ಕೂ ಹೆಚ್ಚು ಅಂದರೆ 4000 ಚಿಲ್ಲರೆ ಪಂಚಾಯತ್ಗಳು, 369 ವಾರ್ಡ್ಗಳು, ಹೀಗೆ ಎಲ್ಲ ರೀತಿಯ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳು ಕೂಡ ಏಕಕಾಲಕ್ಕೆ ಆಗಬೇಕು ಅನ್ನೋ ಚರ್ಚೆಗಳು ಈ ಹಿಂದೆ ಸಾಕಷ್ಟು ಬಾರಿ ಆಯಿತು. ಸೊ ಈ ಬಾರಿ ಎಲೆಕ್ಟ್ರಾನಿಕ್ ಮತಯಂತ್ರಕ್ಕೆ ತಲಾಖ್ ಕೊಟ್ಟು ಬ್ಯಾಲೆಟ್ ಪೇಪರ್ ಮೊರೆ ಹೋದಂತಹ ಸರ್ಕಾರ ಗ್ರಾಮ ಪಂಚಾಯತ್ಗಳ ಅಧಿಕಾರಾವಧಿ ಇದೇ ಫೆಬ್ರವರಿ ಮಾರ್ಚ್ನಲ್ಲಿ ಮುಕ್ತಾಯ ಆಗುತ್ತೆ. ಚುನಾವಣೆ ನಡೆಯುವವರೆಗೂ ಕೂಡ ಸರ್ಕಾರ ಆಡಳಿತಾಧಿಕಾರಿಗಳ ನೇಮಕಕ್ಕೆ ಆದೇಶ ಮಾಡಿದೆ. ಇನ್ನು 2026 ಏಪ್ರಿಲ್ ಮೇ ತಿಂಗಳಲ್ಲಿ ಅರ್ಥಾತ್ ಜೂನ್ ತಿಂಗಳ ಒಳಗಾಗಿ ಎಲೆಕ್ಷನ್ ನಡೀಬೇಕು. ಅದು ನ್ಯಾಯಾಲಯದ ಆದೇಶವೂ ಕೂಡ ಇದೆ. ಈ ಸಂಬಂಧ ಜಿಲ್ಲಾಧಿಕಾರಿಗಳಿಗೆ ಪೂರ್ವ ಸಿದ್ಧತೆಗೆ ನಿರ್ದೇಶನವನ್ನು ಕೊಡಲಾಗಿದೆ. ಇನ್ನೇನು ಎಲ್ಲ ಪಾರ್ಟಿಗಳು ಕೂಡ ಲೋಕಲ್ ಬಾಡಿ ಎಲೆಕ್ಷನ್ಗೆ ಎಲ್ಲ ತರಹದ ಪೂರ್ವ ಸಿದ್ಧತೆಯಲ್ಲಿ ತೊಡಗಿಕೊಂಡಿರುವಂತಹದ್ದು ಕೂಡ ಗಮನಾರ್ಹ ವಿಚಾರವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.